ಹಲೋ ನಮಸ್ಕಾರ, ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನಿಮಗೆ ಇವತ್ತು ನಾನು ಒಂದು ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. 10 ನಿಮಿಷದಲ್ಲಿ ಕಟಿಂಗ್ ಮಾಡೋಣ ಇದನ್ನ ನಾವು. ಅಂದ್ರೆ ಈ ನಾನು ಮಾತಾಡಿ ಟೈಮ್ ಬಿಟ್ಟು ಒಂದು 10 ಮಿನಿಟ್ಸ್ ಅಲ್ಲಿ ಕಟಿಂಗ್ ಮಾಡೋಣ. ಆಮೇಲೆ ಇದನ್ನ ಬ್ಲೌಸ್ ಮೆಜರ್ಮೆಂಟ್ ಬಂದ್ಬಿಟ್ಟು ಚೆಸ್ಟ್ 35, ವೇಸ್ಟ್ 29.5, ಲೆಂತ್ 14, ಆಮೇಲೆ ಶೋಲ್ಡರ್ 14, ಆರ್ಮೋಲ್ 15.5, ಸ್ಲೀವ್ ಲೆಂತ್ 6, ವಿಡ್ತ್ 5 ಇಂಚಸ್, ಅಂದ್ರೆ 10 ರೌಂಡ್ ಅಲ್ಲಿ 5 ಇಂಚಸ್, ಫ್ರಂಟ್ ನೆಕ್ 6.5, ಬ್ಯಾಕ್ ನೆಕ್ 8 ಇಂಚಸ್. ಈ ಮೆಜರ್ಮೆಂಟ್ ಗೆ ನಾವು ಕಟ್ ಮಾಡೋಣ. ನಾನು ಫಸ್ಟ್ ಸ್ಲೀವ್ ಲೆಂತ್ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ಲೆಂತ್ ಗೆ ನಾನು 1 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿ ವಿಡಿಯೋ ಲಾಸ್ಟ್ ವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ 10 ನಿಮಿಷ ಕಟಿಂಗ್ ಅಂದ್ರೆ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. 6 ಇಂಚ್ ಅಲ್ವಾ, 6.5 ಗೆ ನಾನು ಮಾರ್ಕಿಂಗ್ ಆಗ್ತಾ ಇದ್ದೀನಿ. ಇಲ್ಲಿಂದ ಮೇಲಿಂದ ಒಂದು 3 ಇಂಚಿಗೆ ಒಂದು ಮಾರ್ಕಿಂಗ್ ಆಗ್ತಾ ಇದ್ದೀನಿ. ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ನಾನು ಇಲ್ಲಿ ನನಗೆ ಸ್ಲೀವ್ ರೌಂಡ್ 10 ಇಂಚ್ ಅಲ್ವಾ, 5 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇದು ಹಾರ್ಮೋಲು ನನಗೆ ಎಷ್ಟಿದೆ, 7. ಹಾರ್ಮೋಲ್ ಬಂದ್ಬಿಟ್ಟು ಹಾರ್ಮೋಲು 14 ಇದೆ, 14.5, ಅದ್ರ 15 ಇದೆ. 15.5 ಇದೆ. ಸೊ ಅದರಲ್ಲಿ ಅರ್ಧ ಮಾಡಿದ್ರೆ ನಮ್ಗೆ 8 ಮುಕ್ಕಾಲು. ಸರಿನಾ? 8 ಮುಕ್ಕಾಲು, 8 ಮುಕ್ಕಾಲು ಅಲ್ಲ, 7 ಮುಕ್ಕಾಲು. ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಇದನ್ನ 1 ಇಂಚ್ ಬಿಟ್ಕೊಂಡು ಇದು ಎಕ್ಸ್ಟ್ರಾ ಮಾರ್ಕಿಂಗ್ ಇದು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಫೋಲ್ಡಿಂಗ್ ಬಿಟ್ಟಿದ್ದೀನಿ. ಲೆಂತ್ 6 ಇಂಚು, 15.5 ಸ್ಲೀವ್. ಈ ತರ ಕಟಿಂಗ್ ಮಾಡ್ಕೊಳ್ಳೋಣ. ನಿಧಾನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸ್ಲೀವ್ ಲೆಂತ್ ನಾನು ಕಟ್ ಮಾಡಿದ್ದೀನಿ. ಸ್ಲೀವ್ ಎಲ್ಲ ಟೋಟಲ್ ಸ್ಲೀವ್ ಕಟ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ಎಲ್ಲೆಲ್ಲಿ ನಾವು ಸ್ಟಿಚ್ ಮಾರ್ಕ್ ಇಟ್ಕೋಬೇಕಲ್ಲ, ಆ ತರ ಮಾರ್ಕ್ ಇಟ್ಕೋಬೇಕು. ಇದು ಎಕ್ಸ್ಟ್ರಾ ಕಟಿಂಗ್ ರಿಮೂವ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಕಟಿಂಗ್ ಇಲ್ಲಿ ಮಾರ್ಕ್ ಇಟ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾ ನಮ್ಗೆ, ಈ ತರ. ಇವಾಗ ಬ್ಯಾಕ್ ಪಾರ್ಟಿಗೆ ಮಾರ್ಕಿಂಗ್ ಹಾಕೋಣ. ಬ್ಯಾಕ್ ಪಾರ್ಟ್ 14 ಇಂಚ್ ಇದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಅಂದ್ರೆ ರಿಮೂವ್ ಮಾಡೋಣ. ಇದು ನಾನು ಮತ್ತೆ 1 ಇಂಚ್ ಬಿಟ್ಕೊಂಡಿನಿ. ಅಂದ್ರೆ ಇದರಲ್ಲಿ ಫೋಲ್ಡ್ ಮಾಡ್ತೀನಿ ನಾನು ಇವಾಗ 14 ಇಂಚಸ್ ಅಂದ್ರೆ 14 ಇಂಚು. ಸರಿನಾ? 14 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದು ಒಂದು ಮಾರ್ಕ್ ಆದ್ಮೇಲೆ ಇಲ್ಲಿ ಒಂದು ಮಾರ್ಕ್ ಹಾಕೋಣ, ಎಕ್ಸ್ಟ್ರಾ ಕಟಿಂಗ್ ಸಲುವಾಗಿ. ಆಮೇಲೆ ಇದು ಶೋಲ್ಡರ್ ನಾನು ಫಸ್ಟ್ ಫ್ರಂಟ್ ಅಲ್ಲಿ ಸ್ಟಾರ್ಟಿಂಗ್ 2.5 ಇಡ್ತಾ ಇದ್ದೀನಿ, ಆಮೇಲೆ 3 ಇಡ್ತಾ ಇದ್ದೀನಿ. ಅಂದ್ರೆ ಟೋಟಲ್ ನಾನು 5.5 ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5.5, ಆಮೇಲೆ ಇಲ್ಲೊಂದು ಮಾರ್ಕ್ ಹಾಕೋಣ. ಈಗ ವೆಸ್ಟ್ ಮಾರ್ಕಿಂಗ್ ಎಷ್ಟಿದೆ ನೋಡೋಣ. ವೆಸ್ಟ್ ಬಂದ್ಬಿಟ್ಟು ನನಗೆ 29 ಅಂದ್ರೆ 30 ಅನ್ಕೊಳ್ಳಿ, 7.5. ಇಲ್ಲಿ 7.5ಗೆ ಒಂದು ಮಾರ್ಕ್ ಹಾಕಿ 1 ಇಂಚು ಇಲ್ಲಿ ಡಾಟ್ಸ್ಗೆ, ಮತ್ತೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸರಿನಾ? ಇಲ್ಲಿ 7.5 ಹಾಕಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ 7.5 ಹಾಕಿದ್ರಿ. ಟೋಟಲ್ ಎಷ್ಟಿದೆ ನೋಡೋಣ. ಇದು 8.5 ಬಂದಿದೆ. 8.5 ಇದ್ರೆ ನಾನು ಇಲ್ಲಿ 9 ಇಂಚ್ ಇಟ್ಕೊಳ್ಳಿ, 1/2 ಇಂಚ್. ಯಾಕಂದ್ರೆ ಈ ಸ್ಮಾಲ್ ಸೈಜ್ಗೆ ಒಂದು 1/2 ಇಂಚ್ ಹೆಚ್ಚಿಗೆ ಮಾಡ್ಕೊಂಡ್ರೆ ನಡೀತೆ ಇಲ್ಲಿ. ಆಮೇಲೆ ಇದನ್ನ ಎಕ್ಸ್ಟ್ರಾ ಮಾರ್ಜಿನ್ ಇದನ್ನ ಫೋಲ್ಡಿಂಗ್ ನಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲೊಂದು ಮಾರ್ಕ್ ಮಾಡಿ, ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿ. ಇದು ಡಾಟ್ ಮಾರ್ಕಿಂಗ್. ಸರಿನಾ? ಇವಾಗ ಇಲ್ಲಿಗೆ ಆಯ್ತಲ್ಲ, ಇಲ್ಲಿಂದ ಇಲ್ಲಿಗೆ ನಾವು ಹಾರ್ಮೋಲ್ಗೆ ಮಾರ್ಕ್ ಹಾಕೊಂಡಿವಲ್ಲ. ನೀವು ಯಾವ ಸೈಜ್ ಗನ ಶೋಲ್ಡರ್ ಈ ತರ ತಗೋಬಹುದು. ಅಂದ್ರೆ ಈ ಸೈಜ್ ಮೆಜರ್ಮೆಂಟ್ ಮಾತ್ರ, ಸ್ಮಾಲ್ ಸೈಜ್ ಅಲ್ಲಿ ಮಾತ್ರ. ನಾ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು. ಇದು ಒಂದ್ಸರಿ ಚೆಕ್ ಮಾಡೋಣ. ಇಲ್ಲಿಂದ 1 ಇಂಚಿಗೆ ಮಾರ್ಕಿಂಗ್ ಹಾಕಿ ಒಂದು ರೌಂಡ್ ಮಾಡ್ಕೋಬೇಕು. ನಾ ಎಲ್ಲಿ ವಿಡಿಯೋ ಇದು ಮಾಡ್ತಾ ಇಲ್ಲ ನೋಡ್ರಿ. 15.5 ಬಂದಿದೆ. ನಂಗೆ ರಿಸೆಪ್ಷನ್ಗೆಲ್ಲ ಒಂದು 4-5 ಅಲ್ಲಿ ಮಾಡ್ಬೋದು. ಇವಾಗ ಹಾರ್ಮೋಲ್ ಮೆಜರ್ಮೆಂಟ್ ಹಾಕಿವಲ್ಲ, ಇವಾಗ ಇಲ್ಲಿ 2.5 ಹಾಕಿದ್ವಲ್ಲ, ಇಲ್ಲಿಗೆ 8 ಇಂಚಸ್ಗೆ ಮಾರ್ಕಿಂಗ್ ಹಾಕೋಣ. 8 ಇಂಚಸ್ಗೆ ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಬಿಟ್ಕೊಂಡಿದ್ದೆ ನಾನು. ಈ ತರ ಮಾರ್ಕ್ ಇಲ್ಲಿಂದ ಬಿಟ್ಟು ಇಲ್ಲಿ 8 ಇಂಚಸ್ಗೆ ಮಾರ್ಕಿಂಗ್ ಹಾಕಿದ್ದೀನಿ. ಇದನ್ನ ಇಲ್ಲಿ ಬೇಕಾದ್ರೆ ನಾವು ಇಲ್ಲ ಬೇಕಾದ್ರೆ ಬ್ರಾಡ್ ಮಾಡ್ಕೋಬಹುದು, ಬಟ್ ನಾನು ಮಾಡ್ತಾ ಇಲ್ಲ, ಅಷ್ಟೇ ಮಾಡ್ತಾ ಇದೀನಿ. ಇವಾಗ ಇದನ್ನ ಕಟ್ ಮಾಡೋಣ. ಲೆಂತ್ ಆಯ್ತು, ಸ್ಲೀವ್, ಆರ್ಮೋಲು, ಬ್ಯಾಕ್ ನೆಕ್ ಎಲ್ಲ ರೆಡಿ ಆಯ್ತು. ಇದ್ರಲ್ಲಿ ಕಟ್ ಮಾಡೋಣ ಇವಾಗ.
ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಇದ್ದು ಇದನ್ನ ರಿಮೂವ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಕಟ್ಟು ಹೊಡೋಣ. ಇದು ಒಂಥರ ಇಲ್ಲಿ ಸ್ಟಿಚಿಂಗ್ಸ್ ಎಲ್ಲ ಕಟ್ ಹೊಡ್ಕೋಣ. ಇದು ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಇನ್ನ ಫ್ರಂಟ್ ಪಾರ್ಟ್ ನೋಡೋಣ. ಈ ತರ ಇದು ಓಪನ್ ಅನ್ ಸೈಡ್ ಇದೆ. ಇಲ್ಲಿ ನೀಟಾಗಿ ಹಿಂಗ್ ಸೆಟ್ ಮಾಡ್ಕೊಂಡು ಇವಾಗ ಫ್ರಂಟ್ ನೆಕ್ 6.5 ಇದೆಯಲ್ಲ, ಆ ತರ 6.5 ಮಾರ್ಕಿಂಗ್ ಹಾಕೊಂಡು ಇಲ್ಲಿ ಇಲ್ಲಿಂದ ಸ್ಟೇಟ್ ಮಾರ್ಕ್ ಹಾಕೊಳ್ಳೋಣ. ಹಿಂಗ ಗೊತ್ತಾಗುತ್ತೆ ನಮ್ಗೆ. ಇದ್ರಲ್ಲಿ ಸ್ವಲ್ಪ ಫ್ಲವರ್ಸ್ ಇದಾವಲ್ಲ, ಡಿಸೈನ್ ಗೊತ್ತಾಗ್ತಾ ಇಲ್ಲ. ಸೊ ಈ ತರ ಮಾರ್ಕಿಂಗ್ ಹಾಕೊಂಡು ಸೇಮ್ ಇದನ್ನ ರೌಂಡ್ ಆಗಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟು ಕಟಿಂಗ್ ಮಾಡ್ಕೋಬೇಕು. ಆರ್ಮೋಲ್ ಸೈಡ್ ಸೇಮ್ ಕಟ್. ಮಾರ್ಕ್ ಹಾಕೋದು ಏನೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕಟಿಂಗ್ ನಲ್ಲೇ ಮಾಡ್ಬೋದು. ಇಲ್ಲಿ ನಮ್ಗೆ 1 ಇಂಚು, ಒಂದ್ ಅರ್ಧ ಇಂಚು, ಯಾಕಂದ್ರೆ ದೊಡ್ಡ ಸೈಜ್ ಆದ್ರೆ 1 ಇಂಚ್ ಇಟ್ಕೋಬಹುದು, ಇಲ್ಲಾಂದ್ರೆ ಒಂದು 1/2 ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲಿ ಈ ತರ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪೀಸ್ ರಿಮೂವ್ ಮಾಡಬೇಕು. ಇದು ಎಕ್ಸ್ಟ್ರಾ ಇದೆಯಲ್ಲ, ಈ ತರನೇ ಬಿಟ್ಕೊಳ್ಳೋಣ, ಯಾಕಂದ್ರೆ ಕ್ರಾಸ್ ಕಟ್ಟಿಗೆ ಯೂಸ್ ಆಗುತ್ತೆ ಅದು ನಮ್ಗೆ. ಇವಾಗ ಇಲ್ಲಿಂದ ಇದು ನಮ್ಗೆ ಎಕ್ಸಾಕ್ಟ್ ಮಾರ್ಕಿಂಗು. ಇದನ್ನ ನಾನು ಯಾಕಂದ್ರೆ ಇದು ಬಿಟ್ಟಿದ್ದೀನಿ, ಯಾಕಂದ್ರೆ ಕ್ರಾಸ್ ಕಟ್ಟಿಗೆ ಬರುತ್ತೆ ಪೀಸ್ ಅಂತ. ಇಲ್ಲಿಂದ ಒಂದ್ 2 ಕಾಲಿಗೆ ಇಲ್ಲ ಅಥವಾ 2.5ಗೆ ನಾನು 2 ಕಾಲಿಗೆ ತಗೊಂತಾ ಇದ್ದೀನಿ. ಒಂದು ಮಾರ್ಕ್ ಹಾಕೊಂಡು ಸ್ಟ್ರೇಟ್ ಮಾರ್ಕು. ಇಲ್ಲಿಂದ ಒಂದು 4 ಇಂಚು, ಸ್ವಲ್ಪ ಕಡಿಮೆ 4 ಇಂಚಿಗೆ, ಅಂದ್ರೆ 1/4 ಇಂಚು ಕಡಿಮೆ 4 ಇಂಚು ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲ 4 ಕೂಡ ಹಾಕ್ಬೋದು. ಇಲ್ಲಿ ಮತ್ತೆ ಈ ಕಡೆಂತ 1 ಇಂಚು, ಈ ಕಡೆಂತ 1 ಇಂಚು ಡಾಟ್ ಮಾರ್ಕಿಂಗ್ ಹಾಕ್ತಾ ಇದೀನಿ. ಇಲ್ಲಿಂದ 2, ಇಲ್ಲಿಂದ 2 ಮಾರ್ಕಿಂಗ್ ಆಗ್ತಾ ಇದೆ. ಈ ತರ ಇದಕ್ಕ 2 ಡಾಟ್ಸ್ಗೆ, ಇದು ಮಿಡಿಲ್ ಡಾಟ್ಗೆ ಇಲ್ಲಿಂದ ನಾನು ನೋಡ್ರಿ ನನ್ನ ಕಣ್ಣಿಂದ ಫ್ರಂಟ್ಗೆ ಒಂದ್ 2.5ಗೆ ಒಂದು ಮಾರ್ಕಿಂಗ್, 2 ಇಂಚು ಒಂದು ಮಾರ್ಕಿಂಗ್ ಆಗ್ತಾ ಇದೀನಿ. ಸಾರಿ 2ಗೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಡು ಇದು ಮಿಡಿಲ್ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾರ್ಕು ಒಂದು ಮಾರ್ಕ್ ಹಾಕ್ಬೇಕು. ಇದು ಎಕ್ಸ್ಟ್ರಾ ಕಟಿಂಗ್ ಇದೆಯಲ್ಲ, ಇಲ್ಲಿಂದ ಇದಕ್ಕೆ ನಮ್ಗೆ ಸ್ಟಿಚಿಂಗ್ ಮಾರ್ಕ್ ಅನ್ಕೊಳ್ಳೋಣ. ಇಲ್ಲಿಂದ ಮಿಡಿಲ್ ತಗೊಂಡ್ಬಿಟ್ಟು ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಈ ತರ ಹಾಕೋಬೇಕು. ಇವಾಗ ನಾನು ಇಲ್ಲಿ ನೋಡ್ರಿ, ಇದು ಯಾವ ತರ ಇದು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿನಲ್ಲ, ಇದು ಕ್ರಾಸ್ ಬೆಲ್ಟ್ ನಾನು ಯೂಸ್ ಮಾಡ್ಕೋತೀನಿ. ಕ್ಲಾತ್ ವೇಸ್ಟ್ ಮಾಡ್ಲಾರ್ದಂಗ ಇದು ಕ್ರಾಸ್ ಬೆಲ್ಟ್ ಯೂಸ್ ಮಾಡ್ತೀನಿ ನಾನು. ಇವಾಗ ಇಲ್ಲಿ ಇದು ಎಕ್ಸ್ಟ್ರಾ ಕಟಿಂಗ್ ರಿಮೂವ್ ಮಾಡೋಣ. ಎಕ್ಸ್ಟ್ರಾ ಕಟಿಂಗ್ ಆಯ್ತಲ್ವಾ? ಇದು ಕಟ್ ಇಟ್ಕೊಳ್ಳೋಣ, ಸ್ಟಿಚಿಂಗ್ ಹಾಕಕ್ಕೆ ಕಟ್ಟು. ಇವಾಗ ವೀಲ್ ಮಾರ್ಕ್ ಇದು ನೀವ್ ಹಿಂಗ್ ವೀಲ್ ನೆನ್ಪಿಟ್ಕೊಂಡ್ರೆ ಹಿಂಗ ನೆನ್ಪಿಟ್ಕೊಳಕ್ ಇಲ್ಲಿ ವೀಲ್ ಮಾರ್ಕ್ ಈ ತರ ಹಾಕೋಬೇಕು. ಇದಾಯ್ತು. ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ನೋಡ್ರಿ, ಇದು ಬ್ಯಾಕ್ ಪಾರ್ಟ್, ಇದು ಎಕ್ಸ್ಟ್ರಾ ಕಟಿಂಗ್ ಆಯ್ತಲ್ಲ, ಇದು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ನೋಡ್ರಿ, ಇದು ನಮ್ಗೆ ಬ್ಯಾಕ್ ಫ್ರಂಟ್ ರೆಡಿ ಆಯ್ತು. ಇವಾಗ ನಮ್ಗೆ ಇಲ್ಲಿ ಎಷ್ಟು ಬೇಕು ಅನ್ನೋದು ನಾವು ನೋಡ್ಕೊಂಡು ಇದ್ರಲ್ಲೇ ಕ್ರಾಸ್ ಬೆಲ್ಟ್ ನಾವು ತೆಗಿಯೋಣ. ಇದು 3.5 ಇಲ್ಲಿ ಹಾಕಿದೀನಿ. ಇಲ್ಲೊಂದು 2.25ಗೆ ಈ ತರ ಸೀದಾ ಮಾಡ್ಕೊಂಡು ಒಂದ್ ಮಾರ್ಕ್ ಹಾಕಿದೀನಿ. ಈ ತರ ಇದಕ್ಕ ಇದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಕಟಿಂಗ್ ತೆಗಿಯೋಣ, ಯಾಕಂದ್ರೆ ಅದೇನು ಯೂಸ್ ಆಗಲ್ಲ. ಇದು ಕ್ರಾಸ್ ಬೆಲ್ಟ್ ಆಯ್ತು. ಇಂಥವಿನ್ನ ಒಂದ್ 2 ಪೀಸ್ ಕಟ್ ಮಾಡ್ಕೋಬೇಕು. ಇದರಲ್ಲಿ ಕ್ರಾಸ್ ಬೆಲ್ಟ್ ತೆಗೆಯೋಣ ಇನ್ನ 2 ಪೀಸು. ಇದರಲ್ಲಿ ಸೇಮ್ ಇದೇ ತರ ಸೇಮ್ ಮೆಜರ್ಮೆಂಟ್ಗೆ ಇನ್ನ 2 ಪೀಸ್, ಅಂದ್ರೆ ಟೋಟಲ್ 6 ಪೀಸ್ ಹಾಕ್ಬೇಕು. ಅಂದ್ರೆ ಒಂದ್ ಸೈಡ್ 3 ಒಂದ್ ಸೈಡ್ 3 ಹಾಕ್ತಾರೆ. ಸ್ವಲ್ಪ ಸ್ಟಿಫ್ ಆಗಿ ಕೂಡುತ್ತೆ. ಸ್ಟಿಫ್ ಆಗಿ ಕೂಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಬೇರೆ ಪೀಸ್ ಹಾಕೋಣ ನಾವು. ಈ ಪೀಸ್ ಇದೆಲ್ಲ ಇದು ಎಕ್ಸ್ಟ್ರಾ ಕಟ್ಟಿಂಗ್, ಇದು ಉಕ್ಸ್ ಪಟ್ಟಿ ಆಯಿ ಪಟ್ಟಿಗೆ ಇದು ಯೂಸ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಒಂದು ಉಕ್ಸ್ ಪಟ್ಟಿಗೆ ಒಂದು ಆಯಿ ಪಟ್ಟಿಗೆ, ಸ್ವಲ್ಪ ಚಿಕ್ಕದು ಉಕ್ಸ್ ಪಟ್ಟಿಗೆ, ಸ್ವಲ್ಪ ದೊಡ್ಡದು ಆಯಿ ಪಟ್ಟಿಗೆ. ಇದನ್ನ ಆಯ್ತು.
ಇದು ಕ್ರಾಸ್ ನೆಕ್ ಪೀಸ್ಗಳು ಕ್ರಾಸ್ ಬೇಕಲ್ಲ ನಮ್ಗೆ, ಇದನ್ನ ಈ ತರ ಕ್ರಾಸ್ ಬರಬೇಕು. 1 ಇಂಚ್ಗೆ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಇವು ಈ ತರ 1 ಇಂಚ್ಗೆ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಈ ತರ 1 ಇಂಚಿಗೆ ನಾವು ಒಂದು 4-5 ಪೀಸನ್ನ ಕಟ್ ಮಾಡಿ ಇಟ್ಕೋಬೇಕು. ಇದೊಂದು 4 ಪೀಸು ನಮ್ಗೆ ಇದು ನೆಕ್ ಪಟ್ಟಿಗೆ ಆಯ್ತು. ಇವಾಗ ಕಟಿಂಗ್ ನೋಡೋಣ. ಇವಾಗ ಕಟಿಂಗ್ ಆಯ್ತಲ್ಲ, ಸ್ಟಿಚಿಂಗ್ ಹೋಗೋಣ ಬನ್ನಿ. ಇವಾಗ ಫಸ್ಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಕೊಂಡು ಇವು ಎಕ್ಸ್ಟ್ರಾ ಕಟಿಂಗ್ ಏನಿದೆಯಲ್ಲ ಇದನ್ನ, ಅಥವಾ ಯಾವುದೇ ಆಗ್ಲಿ ಎಕ್ಸ್ಟ್ರಾ ಕಟಿಂಗ್ ಇವೆರಡು ಮ್ಯಾಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ಅದೊಂದ್ಸರಿ ಸಣ್ಣದು ಒಂದು 1/2 ಇಂಚು ಫೋಲ್ಡ್ ಮಾಡ್ತಾ ಇದ್ದೀನಿ ಇದನ್ನ. ಆಮೇಲೆ ಇದರ ಆಪೋಸಿಟ್ ಅಲ್ಲೇ ಇದು 8 ಮಾರ್ಕ್ ಇದೆಯಲ್ಲ, ಆಪೋಸಿಟ್ ಅಲ್ಲಿ ತಗೋಬೇಕು. ಇದನ್ನ ಸ್ಲೀವ್ ಕಟಿಂಗ್ ಮಾಡಿದ್ದು ಸೇಮ್ ಆಪೋಸಿಟ್ ಅಲ್ಲೇ ಬರ್ಬೇಕು ಅದು ಕೂಡ. ಆಮೇಲೆ ಇದು ಹೆಮ್ಮಿಂಗ್ ಮಾಡ್ತೀವಲ್ಲ, ಹೆಮ್ಮಿಂಗ್ ಮಾಡೋದಕ್ಕೆ ಲಾಂಗ್ ಸ್ಟಿಚ್ ಇಟ್ಕೊಂಡು ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೋಬೇಕು ಇದಕ್ಕೆ. ಯಾಕಂದ್ರೆ ಹೆಮ್ಮಿಂಗ್ ಮಾಡಿ ರಿಮೂವ್ ಮಾಡೋದಿರ್ತದೆ. ಈ ತರ ಇಟ್ಕೊಂಡು ಈ ತರ ಸ್ಟಿಚಿಂಗ್ ಮಾಡ್ಬೇಕು. ಸ್ವಲ್ಪ ಲಾಂಗ್ ತಗೋಬೇಕು, ಜಾಸ್ತಿ ತಗೊಳಕ್ ಹೋಗಬೇಡಿ. ಮತ್ತೆ ಸೇಮ್ ಇದನ್ನು ಆ ತರನೇ ಮಾಡ್ಕೋಬೇಕು. ಎಲ್ಲಿ ಕಟ್ ನಾವು ಮಾರ್ಕ್ ಇಟ್ಟಿವಲ್ಲ ಅಲ್ಲಿವರೆಗೂ ಇದರ ಸೇಮ್ ಆ ತರನೇ ಮಾಡ್ಕೊಂಡ್ ಬರ್ಬೇಕು. ಇದಾದ್ಮೇಲೆ ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಫ್ರಂಟ್ ಅಲ್ಲ, ಬ್ಯಾಕ್ ತಗೊಳ್ಳೋಣ. ಬ್ಯಾಕ್ ಪಾರ್ಟ್ ತಗೊಂಡ್ವಲ್ಲ, ಸೇಮ್ ಬ್ಯಾಕ್ ಪಾರ್ಟ್ ಒಂದು 1/2 ಇಂಚು ಮಾರ್ಜಿನ್ ಇದು ತಗೊಂಡ್ ಸ್ಟಿಚಿಂಗ್ ಹಾಕೊಂಡ್ ಬರ್ಬೇಕು. 1/2 ಇಂಚಿಗೆ ಹಾಕ್ಬೇಕಿದೆ ನಾವು. ಇದಾದ್ಮೇಲೆ ಫುಲ್ ಫಿಕ್ಸ್ ನಾವು ಮಾಡಕ್ ಹೋಗ್ಬಾರ್ದು, ಆಮೇಲೆ ಮಾಡೋಣ ಇದನ್ನ. ಈಗ ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಈ ತರ ಫ್ರಂಟ್ ಪಾರ್ಟ್ ಆಪೋಸಿಟ್ ಅಲ್ಲಿ ಇಟ್ಕೋಬೇಕು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಇಟ್ಕೋಬೇಕು. ಇದು ಮಾರ್ಕ್ ಇದರ ಮೇಲೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಮಾರ್ಕ್ ಹಾಕೊಂತೀವಲ್ಲ, ವೀಲ್ ಮಾರ್ಕ್ ಬಿದ್ದಿಲ್ಲಪ್ಪ ಅಂದ್ರೆ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಹಿಂಗ್ ಮಾರ್ಕ್ ಹಾಕೊಂಡ್ರೆ ಈ ತರ ಪ್ರೆಸ್ ಮಾಡಿದ್ರೆ ಇದ್ರ ಮೇಲೆ ಕೂಡ ಮಾರ್ಕ್ ಬಂದ್ಬಿಡುತ್ತೆ, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಇಲ್ಲಿ ಕೂಡ ನೋಡ್ರಿ, ಈ ತರ ಇಲ್ಲಿ ಕೂಡ ಬಂದ್ಬಿಡುತ್ತೆ. ಈ ತರ ಮಾರ್ಕ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಇಲ್ಲಿಗೆ ಮಾರ್ಕ್ ಆದಂತ. ಇವಾಗ ಇದಕ್ಕೆ ಡಾಟ್ಸ್ ಹಾಕೋಣ ನಾವು. ಈ ತರ ಇಟ್ಕೊಂಡು ಇದು ಕರೆಕ್ಟ್ ಆಗಿ ಮಾರ್ಕ್ ಹಾಕಿವಲ್ಲ ಅಲ್ಲಿಗೆ ಲಾಸ್ಟ್ ಅಲ್ಲಿ ಒಂಥರ ರಫ್ ಮಾಡ್ಬೇಕು. ಮತ್ತೆ ಅದ್ರ ಜೊತೆನಲ್ಲಿ ಇದು ಕೂಡ ಕಟಿಂಗ್ ಮಾಡಕ್ ಹೋಗ್ಬಾರ್ದು. ಇದು ಇದೆಲ್ಲ ಫ್ರಂಟ್ ಪಾರ್ಟ್ ಇನ್ನೊಂದು ಅದ್ ತಗೊಂಡು ಸೀದಾ ಎಟ್ ಎ ಟೈಮ್ 2 ಪೀಸು ಒಂದೇ ಸರ್ತಿ ಸ್ಟಿಚ್ ಮಾಡ್ಕೋಬೇಕು, 1ರಿಂದ 1. ಮತ್ತೆ ದಾರ ಕಟ್ ಮಾಡಿ ಮತ್ತೆ ಇದನ್ನ ಇದೆಯಲ್ಲ ಈ ಮಿಡಿಲ್ ಡಾಟ್ ಇದು ತಗೋಬೇಕು. ಇಲ್ಲಿ ಥ್ರೆಡ್ ಕಟ್ ಮಾಡ್ಬೇಕು. ಮತ್ತೆ ಇದೆಯಲ್ಲ ಶೋಲ್ಡರ್, ಇದು ಹಾರ್ಮೋನ್ ಡೌನ್ ಸೈಡ್ ಡಾಟ್ಸ್ ಹಾಕೋಬೇಕು. ಈ ಥ್ರೆಡ್ ಕಟ್ ಮಾಡ್ಬೇಕು. ಎಟ್ ಎ ಟೈಮ್ 2 ಪಾರ್ಟ್ ಒಂದೇ ಸರ್ತಿ ಸ್ಟಿಚಿಂಗ್ ಆಗುತ್ತೆ ನಮ್ಗೆ. ಇದನ್ನ ಇದಿಟ್ಕೊಂಡು ಇದು ಈ ಪಾರ್ಟ್ ತಗೋಬೇಕು. ಆದ್ಮೇಲೆ ಇದು 3 ಡಾಟ್ ಆದ್ವಲ್ಲ, ಇವಾಗ ನೋಡಿ ಈ ತರ ನಮ್ಗೆ 2 ಪಾರ್ಟ್ ರೆಡಿ ಆಗುತ್ತೆ. ಆಪೋಸಿಟ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಲಾರ್ದಂಗ, ಹೊಸೊಬ್ರು ಯಾರಾದ್ರೂ ಮಿಷಿನ್ ಕಲಿಯೋರಿಗೆ ಕನ್ಫ್ಯೂಸ್ ಆಗ್ಲಾರ್ದಂಗ ನೀಟಾಗಿ ಬರುತ್ತೆ. ಈ ತರ 2 ರೆಡಿ ಆಯ್ತಲ್ವಾ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಹಾಕೋಣ. ಇವಾಗ ಕ್ರಾಸ್ ಬೆಲ್ಟ್ ಸಲುವಾಗಿ ಇದು ಪೀಸು ನಾನು ಎಕ್ಸ್ಟ್ರಾ ಪೀಸ್ ತಗೊಂತಾ ಇದ್ದೀನಿ. ಇದ್ರಲ್ಲಿ ಇದೆಯಲ್ಲ ಸೇಮ್ ಇದೊಂದು ಪೀಸ್ ಇಟ್ಕೊಂಡು ಮಿಡಿಲ್ ಅಲ್ಲಿ 3 ಪೀಸ್ ಹಾಕ್ಬೇಕಂತ ಹೇಳಿದ್ನಲ್ಲ, ಸ್ವಲ್ಪ ಗ್ರಿಪ್ ಇರ್ಬೇಕು. ಸೊ ಅದಕ್ಕೆ ನಾನು ಇನ್ನೊಂದು ಪೀಸ್ ಇದ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ನೋಡೋಣ, ಇದು ಸೀದಾ ಇದು ಉಲ್ಟಾ ಮೇಲೆ ಈ ಪೀಸ್ನ ಒಂದು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬರೋಣ ಇದನ್ನ ಟೋಟಲಿ. ಅಂದ್ರೆ ಕಾರ್ನರ್ ಸ್ಟಿಚ್ ಹಾಕ್ಬೇಕು, ಮಿಡಿಲ್ ಸ್ಟಿಚ್ ಬರಬಾರ್ದು, ಕಾರ್ನರ್ ಅಲ್ಲಿ ಬರ್ಬೇಕು, ಲಾಸ್ಟ್ ಬರ್ಬೇಕು ಸ್ಟಿಚ್. ಈ ಲಾಸ್ಟ್ ಅಲ್ಲಿ ಬರ್ಬೇಕು ಎಡ್ಜ್ ಅಲ್ಲಿ.
ಇದರಿಂದನೇ ಇದು ಒಂದು ಇದೇ ತರ ಉಲ್ಟಾ ಇಟ್ಕೊ ಅಂದ್ರೆ ಇದು ಆಪೋಸಿಟ್ ಸೇಮ್ ಇರ್ಬೇಕು. ಕನ್ಫ್ಯೂಸ್ ಆಗ್ಲಾರ್ದಂಗ ಆಗುತ್ತೆ, ಯಾಕಂದ್ರೆ ಹೊಸೊಬ್ರು ಕಲಿಯೋರ್ ಇದ್ರೆ ಎಲ್ಲ ಸೇಮ್ ಮಾಡಿಬಿಡ್ತಾರೆ, ಉಲ್ಟಾ ಸೀದಾ ಗೊತ್ತಾಗಲ್ಲ. ಇದು ಎರಡು ಒಂದೇ ಕಡೆ ಬರಂಗ ಸ್ಟಿಚ್ ಮಾಡ್ತಾರೆ. ಸೊ ಅದಕ್ಕೆ ಈ ತರ ಆಪೋಸಿಟ್ ಅಲ್ಲಿ ಸ್ಟಿಚ್ ಮಾಡ್ಬೇಕು ಯಾವತ್ತು ಕೂಡ. ಇದನ್ನ ಟೋಟಲ್ ಲೈನಿಂಗ್ ಅಟ್ಯಾಚ್ ಮಾಡೋಣ ಈ ತರ. ನೀಟಾಗಿ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು. ಇದು ಅಟ್ಯಾಚ್ ಆದ್ಮೇಲೆ ಇದೆಯಲ್ಲ ಇನ್ನೊಂದು ಪೀಸು ಇದ್ರ ಮೇಲೆ ಇಟ್ಕೊಂಡು, ನಿಮ್ಗೆ ಇದು ಕನ್ಫ್ಯೂಸ್ ಆಗ್ಲಾರ್ದ ನೀಟಾಗಿ ಬರುತ್ತೆ. ಈ ತರ ಫಾಲೋ ಮಾಡಿ ನೀವು ಕೂಡ ಕರೆಕ್ಟ್ ಆಗಿ ಇಟ್ಕೊಂಡು, ನಾವು 1/2 ಇಂಚು ಎಷ್ಟು ಇಟ್ಕೊಂತೀವಿ 1/2 ಇಂಚು ಮಾರ್ಜಿನ್ ತಗೊಂಡು ಒಂದು ಸ್ಟಿಚ್ ಹಾಕ್ಬೇಕು. ಫಸ್ಟ್ ಹಾಕಿದ್ದು ಕಾರ್ನರ್ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇವಾಗ ಹಾಕಿರೋದು ಒಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಹಾಕ್ಬೇಕು. ಇದರಿಂದನೇ ಇದು ಕೂಡ ಹಿಂಗೆ ತಗೋಬೇಕನ್ಮಾತು. ಸೇಮ್ ಸ್ಟಿಚ್ ಸಮವಾಗಿ ಇಟ್ಕೊಂಡು ಒಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚ್ ಹಾಕೊಂಡು ಬರ್ಬೇಕು. ಎರಡು ಎಟ್ ಎ ಟೈಮ್ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಟೈಮು ಸೇವ್ ಆಗುತ್ತೆ, ಮತ್ತೆ ಸ್ಟಿಚಿಂಗ್ ಉಲ್ಟಾ ಸೀದಾ ಆಗ್ಲಾರ್ದಂಗ್ ಬರುತ್ತೆ. ಇದನ್ನ ಇವಾಗ ಈ ತರ ಮಾಡ್ಕೊಂಡು, ಈ ಸ್ಟಿಚಿಂಗ್ ಒಳಗಿದೆಯಲ್ಲ ರೈಟ್ ಸೈಡ್ ಬರ್ಬೇಕು. ಒಂದು 1/2 ಇಂಚ್ ಮಾರ್ಜಿನ್ ಹಾಕಿ ಸ್ಟಿಚ್ ಮಾಡಿದ್ವಲ್ಲ ಅದ ರೈಟ್ ಸೈಡ್ ಬರ್ಬೇಕು, ನಮ್ ಕಡೆ ಬರ್ಬೇಕು. ಸೇಮ್ ಇದೇ ತರ ಮತ್ತೆ ಇನ್ನೊಂದು ಪೀಸ್ನು ಸ್ಟಿಚ್ ಮಾಡ್ಕೋಬೇಕು. ಈ ತರ ಆದ್ಮೇಲೆ ಇದು ನೀಟಾಗಿ ಸರಿ ಮಾಡ್ಕೊಂಡು, ಇದು ಹೆಚ್ಚ ಕಡಿಮೆ ಬಂದ್ರೆ ಇದನ್ನ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಸ್ಟಿಚಸ್ ಕರೆಕ್ಟಾಗಿ ಬಂದಿಲ್ಲ ನೋಡ್ಕೋಬೇಕು ಒಂದ್ಸರ್ತಿ. ಯಾಕಂದ್ರೆ ಇಲ್ಲಿ ಕ್ರಾಸ್ ಆದ್ರೆ ಕ್ರಾಸ್ ಬೆಲ್ಟ್ ಕ್ರಾಸ್ ಆಗಿಬಿಡುತ್ತೆ. ಸೊ ಅದನ್ನ ನಾವು ಇವಾಗಲೇ ಚೆಕ್ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಮೇಲೆ ಒಂದು ಟಾಪ್ ಸ್ಟಿಚ್ ಇದಕ್ಕೊಂದು ಸ್ಟಿಚ್ ಹಾಕೋಬಹುದು. ಇವು ನೀಟಾಗಿ ಬರ್ತವೆ ಕ್ರಾಸ್ ಬೆಲ್ಟ್ಗಳು. ಇಲ್ಲಾಂದ್ರೆ ಒಂಥರ ರಿಂಕಲ್ಸ್ ತಿರ್ದಂಗ ಆಗುತ್ತೆ ಸ್ಟಿಚಿಂಗ್ ಆದ್ಮೇಲೆ. ಆ ತರ ಬರಬಾರ್ದಂದ್ರೆ ಒಂದು ಟಾಪ್ ಸ್ಟಿಚ್ ಮೇಲೆ ನೀಟಾಗಿ ಮಾಡ್ಕೊಂಡು ಈ ತರ ಟಾಪ್ ಸ್ಟಿಚ್ ಹಾಕೊಂಡ್ಬಿಡಿ. ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಹೆಚ್ಚು ಕಡಿಮೆ ಎಲ್ಲಿ ಬಂದಿದೆ ಅನ್ನೋದು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾನು ಬಂದ್ರು ನಾವ್ ಇವಾಗ ಕಟ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಹೊಸೊಬ್ರು ಯಾರ್ಯಾರು ಕಲ್ತಾರಲ್ಲ ಈ ತರ ಫಾಲೋ ಮಾಡಿದ್ರೆ ನೀಟಾಗಿ ನಿಮ್ಗೆ ಸ್ಟಿಚಿಂಗ್ ಬರುತ್ತೆ. ಕ್ರಾಸ್ ಫಿಟ್ ಅಲ್ಲಿ ಹಾಕ್ಬೇಕಾದ್ರೆ ಹೊಸೊಬ್ರು ರಿಂಕಲ್ಸ್ ಬರ್ತಾ ಇರುತ್ತೆ, ಇದು ಶೇಪ್ ಕರೆಕ್ಟ್ ಆಗಿ ಕೂಡಲ್ಲ. ಈ ತರ ಎಕ್ಸ್ಟ್ರಾ ಬಂದ್ರೆ ನಾವು ರಿಮೂವ್ ಮಾಡ್ಬಿಟ್ರೆ ನೀಟಾಗಿ ಕ್ರಾಸ್ ಫಿಟ್ ಅಂಬೋದು ನೀಟಾಗಿ ಕೂಡುತ್ತೆ. ಈ ತರ ನಾವು ಮಾಡ್ಕೋಬೇಕು. ಇದಾಯ್ತಲ್ಲ, ಈಗ ಫ್ರಂಟ್ ಪಾರ್ಟಿಗೆ ನಾವು ಇದು ಮಾಡ್ಬೇಕು ಅಂದ್ರೆ ಒಂದು ಇದು ತಗೊಂಡ್ಬಿಟ್ಟು ಇದೇನಿದೆಯಲ್ಲ ಇದು ಸ್ಟಿಚಿಂಗ್ ಹಾಕಿರೋದನ್ನ ಇದನ್ನ ಒಳಗ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳೋಣ. ಇವಾಗ ಯಾವ್ದು ಇದಕ್ಕೆ ಅನುಕೂಲ ಆಗುತ್ತೆ, ಎರಡು ನಿಮ್ಗೆ ಇವಾಗ ಸಮವಾಗೇ ಬರ್ತವೆ. ಯಾಕಂದ್ರೆ ಉಲ್ಟಾ ಸೀದಾ ಬರಕ್ಕೆ ಚಾನ್ಸಸ್ ಇಲ್ಲ. ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಗ ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದನ್ನೇ ಮೇಲ್ಪಾಟಿಗೆ ತಗೋಬೇಕು. ಈ ತರ ಸ್ವಲ್ಪ ಒಂಚೂರು ಮುಂದೆ ಇಟ್ಕೋಬೇಕು, ಫುಲ್ ಹಿಂದಕ್ಕಂತ ತಗೋಬಾರ್ದು. ಇಂತ ತಗೊಂಡ್ರೆ ಇದು ಕ್ರಾಸ್ ಬೆಲ್ಟ್ ಇದು ಉಕ್ಸ್ಪಟ್ ಹಚ್ತೀವಲ್ಲ ಕ್ರಾಸ್ ಆಗುತ್ತೆ. ಸೊ ಈ ತರ ಒಂಚೂರು ಮುಂದಕ್ಕೆ ಇಟ್ಕೊಂಡು ಇದೊಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚಿಂಗ್ ಹಾಕೋಬೇಕು. ಇಲ್ಲಿ ಹೊಲಿಬೇಕಾದ್ರೆ ದಾಡ್ಸುದು ಒಳಗ್ ಮಾಡಿ ಫೋಲ್ಡ್ ಮಾಡಿರ್ತೀವಲ್ಲ ಅದು ಒಳಗ್ನೆ ಹೋಗ್ಬೇಕು. ಇದು ನೋಡ್ರಿ, ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಈ ತರ ರೌಂಡ್ ರೋಲ್ ಮಾಡ್ಕೊಂಡು, ಸಾರಿ ಉಲ್ಟಾ, ಇದೇ ತರ ಮಾಡ್ಕೊಂಡು ಇದು ಈ ಪಾರ್ಟ್ ಇದಾವಲ್ಲ ಎರಡು ಪಾರ್ಟ್ ಸೀದಾ ಕರೆಕ್ಟ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ರಫ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ಓಪನ್ ಆಗುತ್ತೆ. ರಫ್ ಮಾಡ್ಲೇಬೇಕು. ಎಡ್ಜಿನಲ್ಲಿ ಮಿಷಿನ್ ಎಂಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರಫ್ ಮಾಡೋದು ಕಲಿಬೇಕು. ಈ ತರ ಇದಾದ್ಮೇಲೆ ಇದು ತೆಗೆದ್ಬಿಟ್ಟು ಇದು ನೋಡ್ರಿ ಇದು ಓಪನ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಬಂದ್ರೆ ಕಟಿಂಗ್ ಮಾಡಿ ರಿಮೂವ್ ಮಾಡೋಣ. ಇದು ನೋಡ್ರಿ ಇವಾಗ ಈ ತರ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಇನ್ನ ಒಂದು ಪೀಸ್ ಇನ್ನೊಂದು ಫ್ರಂಟ್ ಪಾರ್ಟಿಗೆ ಹಾಕೋಣ. ನಾನು ಟೋಟಲ್ ಯಾವ್ದು ಸ್ಕಿಪ್ ಮಾಡ್ತಾ ಇಲ್ಲ, ಎಲ್ಲ ನೀಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇದು ಈ ಪಾರ್ಟ್ ತಗೊಂಡು ½ ಇಂಚು ಮಾರ್ಜಿನ್ ತಗೋಬೇಕಷ್ಟೇ, ರಫ್ ಮಾಡಿ ತಗೋಬೇಕು. ಇದು ಫೋಲ್ಡ್ ಇದು ಇದೆಯಲ್ಲ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಇದು ಫೋಲ್ಡ್ ಮಾಡ್ಕೋಬೇಕು.
ಹಾಫ್ ಇಂಚ್ ಮಾರ್ಜಿನ್ ತಗೊಂತ ಸ್ಟಿಚಿಂಗ್ ಹಾಕ್ಬೇಕು. ಇದು ನೋಡ್ರಿ ಮತ್ತಿದು ಸೇಮ್ ಇದೇ ತರ. ಓಕೆ, ನಿಮ್ಗೆ ಈ ತರ ಮಾಡಿ ತೋರಿಸ್ತೀನಿ. ಈ ತರ ಮಾಡ್ಕೊಂಡು ಈಸಿ ಮೆಥಡ್ ಅಲ್ಲಿ ಹೋಗುತ್ತೆ ನೋಡ್ರಿ ನಿಮ್ಗೆ. ಈ ತರ ಒಳಗಡೆ ಸ್ಟಿಚಿಂಗ್ ನಲ್ಲಿ ಬರಲ್ಲ, ಆ ತರ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ನಲ್ಲಿ ಬರ್ಲಾರ್ದಂಗ ಆ ತರ ಫೋಲ್ಡ್ ಮಾಡ್ಕೋಬೇಕು. ದೋಸೆ ಫೋಲ್ಡ್ ಮಾಡ್ತಲ್ಲ, ದೋಸೆ ತರ ಫೋಲ್ಡ್ ಮಾಡ್ಬೇಕು ಅದನ್ನ. ಮತ್ತೆ ಹಾಫ್ ಇಂಚು ಮಾರ್ಜಿನ್ ತಗೊಂಡು ಸ್ಟಿಚ್ ಮಾಡ್ಬೇಕು. ಮತ್ತೆ ರಫ್ ಮಾಡ್ಕೋಬೇಕು. ಇದನ್ನ ಕೂಡ ರಿಮೂವ್ ಮಾಡ್ಬೇಕು ಈ ತರ. ಕೆಲವೊಂದ್ ಟೈಮ್ ಏನಾಗುತ್ತೆ ಗೊತ್ತಾ, ಇದನ್ನ ಸ್ಟಿಚಿಂಗ್ ಅಲ್ಲಿ ಹಿಂಗ್ ಬಂದ್ಬಿಡುತ್ತೆ ಹೊಸೊಬ್ರಿಗಾದ್ರೆ. ಅದು ಬರ್ಲಾರ್ದಂಗ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಉಕ್ಸ್ ಪಟ್ಟಿ ಎರಡು ಪಟ್ಟಿ ಸಮ ಇದಾವ ನೋಡು ಚೆಕ್ ಮಾಡ್ಕೋಬೇಕು ಒಂದ್ಸಲ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತಲ್ಲ, ಸ್ವಲ್ಪ ಇಲ್ಲಿ ಸಾರಿ ಇದಕ್ಕೆ ಡಾಟ್ಸೇ ಹಾಕಿಲ್ಲ ನಾ ಇನ್ನ. ಇದಕ್ಕೆ ಡಾಟ್ಸ್ ಹಾಕೋಣ. ಇದಾದ್ಮೇಲೆ ನೋಡ್ಕೋಬೇಕು ಕರೆಕ್ಟ್ ಆಗಿ ಬಂದೆ. ಇದು ಉಕ್ಸ್ ಪಟ್ಟಿ. ಆಮೇಲೆ ಇನ್ನೊಂದು ದೊಡ್ಡ ಕಟ್ ಮಾಡಿದ್ ನಾನು, ಇದು ಆಯ್ ಪಟ್ಟಿ. ಸರಿನಾ? ಇದನ್ನ ಹಿಂಗ್ ಇಟ್ಕೊಳ್ಳೋಣ. ರೈಟ್ ಸೈಡು ನಾನು ಈ ಸೈಡು ಉಕ್ಸ್ ಪಟ್ಟಿಗೆ ಹಾಕ್ತಾ ಇದೀನಿ. ಟಾಪ್ ಮೇಲೆ ಪೀಸ್ ಉಲ್ಟಾ ಮೇಲೆ, ಅಂದ್ರೆ ಇದು ಸೀದಾ ಇದು ಸೀದಾ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚಿಂಗ್ ಮಾಡ್ತಾ ಬರ್ತಾ ಇದ್ದೀನಿ ನಾನು. ಇಲ್ಲಿ ಬಂದ್ಮೇಲೆ ಇದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮತ್ತೆ ಸ್ಟ್ರೇಟ್ ಆಗಿ ಮಾಡ್ಬಿಟ್ಟು ಇವಾಗ ಇದನ್ನ ಟಾಪ್ ಸ್ಟಿಚ್ ತಗೊಂಡ್ಬನ್ನಿ ಒಂದು ಸ್ಟಿಚ್ ತರ. ಇದಾದ್ಮೇಲೆ ಇದನ್ನ ಒಂದ್ ಫೋಲ್ಡ್ ಹಾಕಿ ಮತ್ತೆ ಸೆಕೆಂಡ್ ಫೋಲ್ಡ್ ಈ ತರ ಸ್ಟಿಚ್ ಮಾಡಿ ಈ ತರ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ರಫ್ ಮಾಡಿ ನೀಡಿಲ್ ಒಳಗೆ ಇಟ್ಬಿಟ್ಟು ನೀಟಾಗಿ ಹಿಂಗ ತಿರ್ಗಿಸ್ಕೋಬೇಕು ಇದನ್ನ. ಆಮೇಲೆ ಇದನ್ನ ಇದು ಒಳಗಡೆ ಇಟ್ಟು ಮೇಲಿಟ್ಟು ಒಳಗೆ ತಗೊಂಡ್ವಲ್ಲ, ಇದನ್ನ ಏನ್ ಮಾಡ್ಬೇಕು, ಈ ತರ ಒಳಗಡೆ ತಗೋಬೇಕು. ಇನ್ಸೈಡ್ ಉಲ್ಟಾ ಸೈಡ್ ತಗೋಬೇಕು. ಇದನ್ನ ತಗೊಂಡ್ಬಿಟ್ಟು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಹಾಫ್ ಇಂಚ್ ಮಾರ್ಜಿನ್ಗೆ ತಗೋಬೇಕು. ಇದನ್ನ ಕೂಡ ಇಲ್ಲಿ ಕಟ್ ಮಾಡಿ ಇದು ಪಕ್ಕದಲ್ಲಿ ಇಡೋಣ. ಇದನ್ನ ನೋಡಿ, ಇದು ಒಳಗಿಟ್ಟು ಹೊರಗೆ ತಂದಿವಲ್ಲ, ಇದು ಈ ತರ ತಗೋಬೇಕು. ಇದೇ ತರ ಮಾಡ್ಕೊಂಡು ಇದು ಒಂದು ಫೋಲ್ಡ್ ಇಂದ ಹಾಫ್ ಇಂಚ್ ಫೋಲ್ಡ್ ಮಾಡಿ ಮತ್ತೆ ಇದ್ರ ಮೇಲೆ ಇಟ್ಟು, ಅಂದ್ರೆ ಇದು ಹೊರಗಡೆ ಬರಬೇಕು, ಒಂದು ಹಾಫ್ ಇಂಚು ಹೊರಗಡೆ ಬರಬೇಕು. ಇದು ಆಯ್ ಪಟ್ಟಿ ಅಲ್ವಾ, ಹೊರಗಡೆ ಬರ್ಬೇಕು. ಇದನ್ನ ಸ್ವಲ್ಪ ರಫ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಸೀದಾ ಫೋಲ್ಡ್ ಮಾಡ್ಕೊಂಡು ಸೀದಾ ಈ ತರ ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಕರೆಕ್ಟ್ ಆಗಿ ನೋಡ್ಕೊಂಡು ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇದು ಬ್ಯಾಕ್ ಪಾರ್ಟ್ ಇದೆಯಲ್ಲ, ಇದ್ರ ಮೇಲೆ ಇಟ್ಕೊಂಡು ಈ ತರ ಸ್ಟಿಚ್ ಮಾಡ್ಕೋಬೇಕು. ಈ ತರ ಒಂದು ಹಾಫ್ ಇಂಚ್ ಮಾರ್ಜಿನ್ ತಗೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು. ಇದು ಡಬಲ್ ಸ್ಟಿಚ್ ಹಾಕೋಬೇಕು ಇಲ್ಲಿ, ಯಾಕಂದ್ರೆ ಶೋಲ್ಡರ್ ಕಂಪಲ್ಸರಿ ಡಬಲ್ ಸ್ಟಿಚ್ ಇರಬೇಕು. ಈ ತರ ಡಬಲ್ ಸ್ಟಿಚ್ ಆದ್ಮೇಲೆ ಇವಾಗ ನೆಕ್ ಪಟ್ಟಿ ತಗೊಳ್ಳೋಣ. ಓವರ್ಲಾಕ್ ಫೆಸಿಲಿಟಿ ಇದ್ರೆ ನೀವು ಓವರ್ಲಾಕ್ ಮಾಡ್ಕೋಬಹುದು, ಇಂಟರ್ಲಾಕ್ ಮಾಡ್ಕೋಬಹುದು ಅಲ್ಲಿ. ಇವಾಗ ಇದನ್ನ ಕ್ರಾಸ್ ಬೆಲ್ಟ್ ನಾವು ಕಟ್ ಮಾಡಿಟ್ಟಿದ್ವಲ್ಲ, ಇದನ್ನ ಏನ್ ಮಾಡ್ಬೇಕಾದ್ರೆ ಈ ತರ ಇಂಟು ಮಾರ್ಕ್ ನಲ್ಲಿ ಇದು ಸೀದಾ ಇದು ಸೀದಾ ಇದು ಸೀದಾ ಇದು ಸೀದಾ ಆ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಪೀಸ್ ಕೂಡ ಇದೇ ತರ ಮಾಡ್ಕೋಬೇಕು.
ಇವಾಗ ಇದು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಒಂದು 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ ತಗೋಬೇಕು, ಜಾಸ್ತಿ ತಗೊಳಕ್ ಹೋಗ್ಬಾರ್ದು ಇದನ್ನ. ನೀಟಾಗಿ ರೌಂಡ್ ಎಲ್ಲೆಲ್ಲಿ ರೌಂಡ್ ತಿರುಗುತ್ತೋ ನೆಕ್ ಅಲ್ಲಲ್ಲಿ ರೌಂಡ್ ತಿರುಗಿಕೊಂತ ಬರಬೇಕು. ಇದು ಕಟ್ ಮಾಡ್ಕೊಂಡ್ಮೇಲೆ ಇದು ಬ್ಯಾಕ್ ಸೈಡ್ ನೋಡಿದ್ರೆ ಇದು ಯಾವಾಗ್ಲೂ ಇದು ಬ್ಯಾಕೆ ಹೋಗ್ಬೇಕು. ಈ ತರ 2 ಕಡೆನೂ ಬ್ಯಾಕೆ ಹೋಗ್ಬೇಕು. ಇವಾಗ ಇದನ್ನ ಮೇಲೆ ಮಾಡ್ಕೊಂಡು ಇದನ್ನ ಒಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಈ ತರ ಇದು ಮೇಲೆನೆ ಇರ್ಬೇಕು. ಮೇಲೆ ಮಾಡ್ಕೊಂಡು ಇದ್ರ ಮೇಲೆ ಫೋಲ್ಡ್ ಮಾಡ್ಬೇಕು. ಈ ತರ ಮಾಡಿ ಒಂದು 1/2 ಇಂಚ್ಗೆ 1/4 ಇಂಚ್, 1/2 ಇಂಚ್ ಅಲ್ಲ 1/4 ಇಂಚ್ ಎಮ್ಮಿಂಗ್ ಪಟ್ಟಿ ಸಲಾಗ ಫೋಲ್ಡಿಂಗ್ ಮಾಡ್ಕೊಂಡು ಬರ್ಬೇಕು. ನೀಟಾಗಿ ಹಂಗೆ ಮಾಡ್ಕೊಂಡು ಬರ್ಬೇಕು ಎಲ್ಲ ಟೋಟಲ್. ಒಂದು 1/2 ಇಂಚು ಒಂದು 1/4 ಇಂಚಿಗೆ ಮಾರ್ಜಿನ್. ಇದು ಒಳಗಿನ ಮೇಲೆನೆ ಹೋಗ್ಬೇಕು. ಸೇಮ್ ಇದೇ ತರನೇ ಟಾಪ್ ಸ್ಟಿಚ್ ಹಾಕೊಂತ ಬರ್ಬೇಕು. ಈ ತರ ನೀಟಾಗಿ ಸ್ಟಿಚಿಂಗ್ ಹಾಕೊಂತ ಫುಲ್ ಟೋಟಲ್ ಎಂಡ್ ವರೆಗೂ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ಇದನ್ನ ಒಳಗೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಈ ತರ ಆದ್ಮೇಲೆ ಇದನ್ನ ಎಕ್ಸ್ಟ್ರಾ ಇದೆ ಪೀಸ್ ಇದೆಲ್ಲ ಇದ ಕಟಿಂಗ್ ಮಾಡಿ ರಿಮೂವ್ ಮಾಡಬೇಕು. ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಕೆಳಗಿನ ಪೀಸ್ ಬಂದು ಇದು ಕಟಿಂಗ್ ಆಗ್ಬಾರ್ದು. ಮತ್ತೆ ಇದಕ್ಕೆ ಮಾತ್ರ ಕತ್ರಿ ಇದ್ರ ಮಾತ್ರ ಕಟಿಂಗ್ ಮಾಡ್ಬೇಕು. ಈ ತರ ಟೋಟಲ್ ಆಗಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂತಾನೆ ಕಟಿಂಗ್ ಮಾಡ್ಕೊಂತ ಬರ್ಬೇಕು. ಯಾಕಂದ್ರೆ ಕೆಳಗಿಂದ ಬಂತಂದ್ರೆ ಮತ್ತೆ ಕೆಳಗಿನ ಇದು ಕಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರ್ಲಿಂದ ಕಟ್ ಮಾಡ್ಬೇಕಾಗುತ್ತೆ. ಇವಾಗ ಇದಾಯ್ತಲ್ಲ, ಇವಾಗ ನೋಡ್ರಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ಗೆ ಎಕ್ಸ್ಟ್ರಾ ಕಟಿಂಗು ಫ್ರಂಟ್ ಅಲ್ಲಿ ಹೋಗ್ಬೇಕಲ್ಲ, ಇದು ಮಿಡಿಲ್ ಕಟ್ ಮಾಡಿರ್ತೀವಲ್ಲ ಇದನ್ನ ಶೋಲ್ಡರ್ ಮೇಲೆ ಇಡಬೇಕು. ಮಿಡಿಲ್ ಇಂತಾನೆ ಸ್ಟಿಚಿಂಗ್ ತಗೊಂಡ್ ಬರ್ಬೇಕು. ಇದನ್ನ ಇದು ನೋಡಿ ಈ ತರ ಒಂದು 1/2 ಇಂಚ್ ಮಾರ್ಜಿನ್ಗೆ ಈ ತರ ನಿಧಾನವಾಗಿ ಒಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚಿಂಗ್ ಹಾಕೊಂತ ಬರ್ಬೇಕು ಟೋಟಲಿ. ಆಮೇಲೆ ಮತ್ತೆ ಇದನ್ನೇ ಹಿಂಗೆ ಮಿಷಿನ್ ನಿಂದ ದಾರ ಕಟ್ ಮಾಡಬಾರ್ದು. ಅದೇ ತರ ಮತ್ತೆ ರಿಟರ್ನ್ ಮಾಡ್ಕೋಬೇಕು. ಅದನ್ನ ಸ್ಲೀವ್ ಮೇಲೆ ಮತ್ತೆ ಸ್ಟಿಚ್ ತಂದಿವಲ್ಲ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕೊಂತ ಬರ್ಬೇಕು. ಇವಾಗ ಕೆಳಗಿಂದು ಸ್ಲೀವ್ ಬರುತ್ತಲ್ಲ ಅದನ್ನ ಸೇಮ್ ನೀಟಾಗಿ ಯಾವುದು ಎಳಿಬಾರ್ದು, ಮೇಲಿನ ಪಾರ್ಟ್ ಎಳಿಬಾರ್ದು ಮತ್ತೆ ಸ್ಲೀವ್ಸ್ ಎಳಿಬಾರ್ದು. ನೀಟಾಗಿ ಅದೇ ತರ ಸ್ಟಿಚಿಂಗ್ ಹಾಕೊಂತ ಬರ್ಬೇಕು. ಒಂದು 1/2 ಇಂಚ್ ಮಾರ್ಜಿನ್ ಅಷ್ಟೇ. ಮತ್ತೆ ಇದಕ್ಕೆ ಡಬಲ್ ಸ್ಟಿಚ್. ಈ ತರ ಆದ್ಮೇಲೆ ಇನ್ನೊಂದು ಸ್ಲೀವ್ ಕೂಡ ಅದೇ ತರ ಮಾಡ್ಬೇಕು. ಮಿಡಿಲ್ ಸ್ಟಿಚ್ ಇಟ್ಕೊಂಡು ಸೇಮ್ ಇದೇ ತರನೇ ತಗೊಂಡ್ ಬರ್ಬೇಕು.
ಎರಡು ಸಮವಾಗಿ ಇಟ್ಕೊಂಡೇ ಬರಬೇಕು, ಯಾವುದು ಹೆಚ್ಚು ಕಡಿಮೆ ಮಾಡಬಾರ್ದು. ಮತ್ತೆ ಇದೇ ತರ ಸೇಮ್ ಇದೇ ತರ ಮತ್ತೆ ರಿಟರ್ನ್ ತಗೋಬೇಕು ಇದನ್ನ. ಯಾಕಂದ್ರೆ ಡಬಲ್ ಸ್ಟಿಚ್ ಆರ್ಮೋಲ್ ಹತ್ರ ಸ್ಲೀವ್ ಅಟ್ಯಾಚ್ ನಲ್ಲಿ ಕೂಡ ಡಬಲ್ ಸ್ಟಿಚ್ ಬಂದಿರಬೇಕು. ಸಿಂಗಲ್ ಸ್ಟಿಚ್ ಅಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಬಾರ್ದು. ಮತ್ತೆ ಸೇಮ್ ಇದೇ ತರ ಮತ್ತೆ ಡಬಲ್ ಸ್ಟಿಚ್ ತಗೋಬೇಕು. ಸ್ಲೀವ್ಸ್ಗೆ ಸೇಮ್ ಅದೇ ಸ್ಟಿಚ್ ಮೇಲೆ ಮತ್ತೆ ಸ್ಟಿಚ್ ತಗೊಂಡ್ ಬರ್ಬೇಕು ಇದೇ ತರ. ಇವಾಗ ಇದಾದ್ಮೇಲೆ ಇವಾಗ ಸ್ಲೀವ್ ಲೂಸ್ ಎಷ್ಟಿದೆ ನೋಡ್ಕೊಂಡು, ಸ್ಲೀವ್ ರೌಂಡ್ ನನ್ಗೆ 5 ಇಂಚ್ ಇತ್ತಲ್ವಾ, ಅಂದ್ರೆ ಡಬಲ್ ಮೇಲೆ 10 ಇತ್ತಲ್ಲ. ಇವಾಗ ಇದನ್ನ ಇದೊಂದು ಸ್ಟಿಚ್, ಇಲ್ಲಿ ಒಂದ್ ಸ್ಟಿಚ್ ಹಾಕೊಳ್ಳೋಣ. ಲಾಂಗ್ ಸ್ಟಿಚ್ ಹೆಮ್ಮಿಂಗ್ ಪಟ್ಟಿ ಸಲುವಾಗಿ ಇವೆರಡನ್ನ ನೋಡ್ಕೊಂಡು ಸಮವಾಗಿ ಇಟ್ಕೊಂಡು ನೋಡ್ಕೊಂಡ್ರೆ ಇಲ್ಲಿ ಎಷ್ಟು ಮಿಕ್ಕುತ್ತೋ ಅಷ್ಟು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಲಾಂಗ್ ಸ್ಟಿಚ್ ಇಟ್ಕೋಬೇಕು, ಯಾಕಂದ್ರೆ ಹೆಮ್ಮಿಂಗ್ ಮಾಡಿ ಮತ್ತೆ ರಿಮೂವ್ ಮಾಡೋದಿರ್ತದೆ ಅದನ್ನ. ಇದಾದ್ಮೇಲೆ ಇವಾಗ ಡಾಟ್ಸ್ ಇದೆಯಲ್ಲ, ಇದಕ್ಕೆ ಡಾಟ್ಸ್ ಹಾಕೋಣ ನಾವು. ಮಿಡಿಲ್ ಇಟ್ಕೊಂಡು ಇಲ್ಲಿ ಒಂದು ಡಾಟ್ಸ್ ಇದೆ, ಇದು ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡು 1/2 ಇಂಚ್ಗೆ ಇಲ್ಲಿ ತಗೊಂಡು ಸೀದಾ ರಫ್ ಮಾಡ್ಕೊಂಡು ಮತ್ತೆ ಇಲ್ಲಿ ಡೌನ್ಗೆ ಒಂದು 1/4 ಇಂಚ್ಗೆ ಸ್ಟಿಚ್ ಹಾಕ್ಬೇಕು. ಸೇಮ್ ಅದೇ ತರ ಇನ್ನೊಂದು ಡಾಟ್ಸ್ ಕೂಡ ಹಾಕೋಬೇಕು. ಒಂದು ಡಾಟ್ ಹಾಕಿವಲ್ಲ ಅದೇ ತರ ಇನ್ನೊಂದು ಡಾಟ್ ಕೂಡ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ಚಿಗೆ ಹಾಕೊಂಡು ಬರಬೇಕು. ಇದಾದ್ಮೇಲೆ ಇವಾಗ ಫಿಟ್ಟಿಂಗ್ ಮಾಡೋಣ. ಸ್ಲೀವ್ಸ್ ರೌಂಡ್ ಎಷ್ಟಿತ್ತು ನಮ್ಮದು 10 ಇಂಚ್ ಇತ್ತಲ್ಲ, 10ರಲ್ಲೇ ಅರ್ಧ 5 ಮತ್ತು ವೆಸ್ಟ್ ಮಾರ್ಕಿಂಗ್ ನೋಡಿಕೊಂಡು, ಅಂದರೆ ಎಲ್ಲ ಕಡೆ ನಾವು 2 ಇಂಚು 1.5 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದೇ ಥರ ಮಾರ್ಜಿನ್ ಮೇಲೆ ನಾವು ಸ್ಟಿಚಿಂಗ್ ಹಾಕೋಬೇಕು. 5 ಇಂಚಿಗೆ ಹಾಕ್ತಾಯಿದ್ದೀನಿ ಮಾರ್ಕಿಂಗ್ ನಾನು. ಫ್ರಂಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಮಾಡ್ಕೋಬೇಕು, ಥ್ರೆಡ್ನ ರಫ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ವರ್ಕ್ನ ಯಾವಾಗಲೂ ಸ್ಟಿಚಿಂಗು. 2 ಸಮವಾಗಿ ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬರ್ಬೇಕು. ಹಾರ್ಮೋಲಲ್ಲಿ ಸ್ಟಿಚಿಂಗ್ ಹಾಕಿವಲ್ಲ, ಆ ಸ್ಟಿಚಿಂಗ್ ಹಾಕಿರೋ ಪೀಸು ಸ್ಲೀವ್ ಸೈಡೇ ಹೋಗಿರ್ಬೇಕು, ಅದು ಮೇಲೇ ಹೋಗಿರಬೇಕು. ಈ ಥರ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಬೇಕು ನೀವು. ನಂದು ಬೈಕಲ್ಲಿ ಚಾರ್ಜಿಂಗ್ ಆಗೋಯ್ತು, ಅದಕ್ಕೆ ವಾಯ್ಸ್ ಅವರಿಗೆ ಕೊಡ್ತಾಯಿದ್ದೀನಿ. ಅದರ ಕೋಲ್ಡ್ ಬೇರೆ ಆಗಿದೆ, ತುಂಬ ಮಾತಾಡೋಕ್ಕೂ ಬರ್ತಾಯಿಲ್ಲ. ಇನ್ನೊಂದು ಸೈಡ್ ಸೇಮ್ ಅದೇ ಥರ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು. ಆದರೆ ಒಂದು ಸೈಡಿಗೆ 3 ಸ್ಟಿಚ್ ಹಾಕ್ಬೇಕು, ಯಾಕಂದರೆ ಒಂದು ಲೂಸು ಟೈಟಿಗೆ ಇರಲೇಬೇಕು ಕಂಪಲ್ಸರಿ. ಒಂದು ಸೈಡ್ ಬ್ಲೌಸ್ನಲ್ಲಿ 3 ಸ್ಟಿಚ್ಚು, ಲೆಫ್ಟ್ ಸೈಡ್ 3 ಸ್ಟಿಚ್ಚು, ರೈಟ್ ಸೈಡು 3 ಸ್ಟಿಚ್ಚು. ಒಂದು ಬಿಚ್ಚಿದ್ರೂ ಒಂದು ಇನ್ನೊಂದು ಯೂಸ್ ಆಗಿರಬೇಕು, ಆ ಥರ ಸ್ಟಿಚಸ್ ಹಾಕಬೇಕು. 1, 2 ಹಾಕಿ ಬಿಡಬಾರ್ದು, ಕಂಪಲ್ಸರಿ 3 ಅಥವಾ 4 ಹಾಕಿದ್ರೆ ಒಳ್ಳೇದು. ಯಾಕಂದರೆ ಅವರು ದಪ್ಪ ಸಣ್ಣ ಹಾಕಬೇಕಾದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊತಾರೆ ಕಸ್ಟಮರ್ಸು. ಲೂಸ್ ಹಾಕ್ಬೇಕಾದ್ರೆ ಇನ್ನೊಂದು ಬಿಚ್ಕೊತಾರೆ ಸ್ಟಿಚ್. ಆ ಥರ ಕಂಫರ್ಟಾಗಿ ಕೊಡಬೇಕು ನಾವು ಸ್ಟಿಚಿಂಗ್ನ. 2 ಸೈಡು ಲೆಫ್ಟು ರೈಟು 2 ಸೈಡ್ಸ್ ಕೂಡ 3 ಸ್ಟಿಚಸ್ಸು ಕಂಪಲ್ಸರಿ ಹಾಕಲೇಬೇಕು. ಈ ಥರ ಫಿನಿಶಿಂಗ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೋಬೇಕು ಬ್ಲೌಸನ್ನ, ವೆಸ್ಟ್ ಕರೆಕ್ಟಾಗಿದೆಯಾ, ಚೆಸ್ಟ್ ಕರೆಕ್ಟಾಗಿದೆಯಾ ಎಲ್ಲ ಚೆಕ್ ಮಾಡಿಕೊಂಡು, ಮತ್ತು ಬ್ಲೌಸ್ ಕರೆಕ್ಟಾಗಿತ್ತಪ್ಪ ಅಂದರೆ ಎಲ್ಲ ಥ್ರೆಡ್ಸ್ ಇದ್ದರೆ ಥ್ರೆಡ್ಸ್ ಎಲ್ಲನೂ ಕಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಹೆಮ್ಮಿಂಗ್ ಮಾಡ್ಕೊಂಡ್ಮೇಲೆ ನೋಡ್ಕೋಬೇಕು, ಚೆಕಿಂಗ್ ಮಾಡ್ಕೋಬೇಕು ಮತ್ತೊಂದು ಸಲ ಬ್ಲೌಸ್ ಹೇಗಿದೆ, ಚೆನ್ನಾಗಿದೆಯಾ ಇಲ್ಲ ಅಂತ ನೋಡ್ಕೊಂಡ್ಮೇಲೆ ಎಲ್ಲ ಆದಮೇಲೆ ಕಸ್ಟಮರ್ಗೆ ನಾವು ಡೆಲಿವರಿ ಕೊಡಬೇಕು. ಅಲ್ಲಿವರೆಗೂ ಕೊಡೋಕೆ ಹೋಗ್ಬಾರ್ದು. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.